ಅವಧಿಯಲ್ಲಿ ಸಾವಿರಾರು ಮಂದಿ ಸಿಗ್ತಾರೆ. ನೂರಾರು ಜನ ಬಸ್ ಟ್ರೈನ್ ಹತ್ತುತ್ತಾರೆ, ಇಳಿತಾರೆ. ಯಾರು ಎಲ್ಲಿಗೆ ಹೋಗ್ತಾರೋ ಕಾಣೆ. ಅದೇ ಗ್ಯಾಪ್ನಲ್ಲೇ ಪರಿಚಯದವರಂತೆ ಸ್ಮೈಲ್ ಕೊಟ್ಟು ನಿಮ್ಮ ಪಕ್ಕದ ಸೀಟಿನಲ್ಲಿ ಒಂದಷ್ಟು ಮಂದಿ ಕೂರ್ತಾರೆ, ಎದ್ದು ಹೋಗ್ತಾರೆ. ಅವರಲ್ಲಿರುವ ಎಲ್ಲ ನಗುಮುಖ ಗೋಮುಖ ಆಗಿರುವುದಿಲ್ಲ, ಹುಷಾರು. ಹೌದು, ಬಿಹಾರ ಮೂಲದ ಕೃಷ್ಣಕುಮಾರ್ ಅನ್ನೋರು ಜನವರಿ 2ರಂದು ದಾನಾಪುರಕ್ಕೆ ಟ್ರೈನ್ ಮೂಲಕ ಹೊರಟಿರ್ತಾರೆ. ಟ್ರೈನ್ ಜರ್ನಿ ವೇಳೆ ಇಬ್ಬರು ಆಸಾಮಿಗಳು ಪರಿಚಯವಾಗಿದ್ದಾರೆ. ತಾವು ಕೂಡ ಬಿಹಾರದವರೇ ಅಂತ ಪರಿಚಯ ಮಾಡಿಕೊಂಡು ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಈ ನಡುವೆ ಮಾರ್ಗ ಮಧ್ಯೆ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಟೀ ತಂದು ಕೊಟ್ಟಿದ್ದಾರೆ. ಜೊತೆಗೆ ಅವರಿಬ್ರು ಟೀ ಕುಡಿತಾ ಇದ್ದುದನ್ನು ನೋಡಿ ಕೃಷ್ಣಕುಮಾರ್ ಕುಡಿದಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಕೃಷ್ಣಕುಮಾರ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಈ ವೇಳೆ ಚಿನ್ನದ ಸರ, 4,000 ಹಣ ಸೇರಿದಂತೆ ಬ್ಯಾಗ್ ಸಮೇತ ಪರಾರಿಯಾಗಿದ್ದಾರೆ. ಟೀಗೆ ಮತ್ತು ಬರುವ ಔಷಧಿ ಹಾಕಿದ್ರು ಎನ್ನಲಾಗಿದೆ. ದರೋಡೆ ಸಂಬಂಧ ಕೃಷ್ಣಪ್ಪ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರಿಗೆ ದೂರು ನೀಡಿದ್ರು. ದೂರು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪೊಲೀಸರು ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೃಷ್ಣಕುಮಾರ್ಗೆ ಮಾಡಿದ ರೀತಿಯಲ್ಲೇ ಮೋಸ ಮಾಡಲು ಪ್ರಯತ್ನಿಸಿದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಿಹಾರ ಮೂಲದ ಸಫರ್ ಮತ್ತು ಸತರ್ಮ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ.